ನಮಸ್ಕಾರ ಟಿವಿ2ಗೆ ಸ್ವಾಗತ. ಎಷ್ಟು ಹೊತ್ತು ನೋಡ್ತಿ ಎತ್ತೋ ಎತ್ತೋ ಆರ್ತಿ ಬಂದ ಚಕ್ರವರ್ತಿ ಎಲ್ಲ ಪ್ರೀತಿ ಚೋದನ ಖ್ಯಾತಿ ಇವನೇ ಬೇರೆ ರೀತಿ ಬಂದ ಚಕ್ರವರ್ತಿ ಇವನ ದೃಷ್ಟಿಗೆ ನಿಂಬೆ ಸುತ್ತಿ ಬಿಟ್ಟರು ಕದನ ಗುಂಡರು ಕದನ ಇವನೇ ಕಟ್ಟಿ ಬಂದ ಹಸಿ ಏನು ಹಾಕಿದ್ದಾರೆ ಶಾಸಕರು ಮಾಡಿರುವಂತ ಅವ್ರ ಅನುದಾನದಲ್ಲಿ ಕೆಲಸದಲ್ಲಿ ಹೋಗಿ ಅಲ್ಲೋಗಿ ಮುಂದೆ ಫೋಟೋಗಳು ಹಾಕೊಳ್ಳೋದಲ್ಲ. ದುಡ್ಡು ಇರ್ಬೋದು, ದುಡ್ಡು ಕಾಸಲ್ಲೇ ಎಲೆಕ್ಷನ್ ಗೆಲ್ತೀವಿ, ದುಡ್ಡು ಕಾಸಲ್ಲೇ ಜನ ನೀಡಿತೀವಿ ಅನ್ನೋಂಗಿದ್ರೆ ಇವತ್ತಿನ ದಿವಸ ಯಾರು ರಾಜಕೀಯ ವ್ಯಕ್ತಿಗಳೇ ಆಗ್ತಾ ಇರಲಿಲ್ಲ. ಎಲ್ಲ ದುಡ್ಡಿರೋರೇ ಆಗ್ಬಿಡೋರು ಇವತ್ತು ಈ ದೇಶದಲ್ಲಿ. ಹಾಗಾಗಿ ನಮ್ಮದೇನಿದ್ರು ಕೆಲಸ ಮಾಡೋದೇ. ನಾವಾಗಿರ್ಬೋದು, ನಮ್ಮ ಶಾಸಕರ ಒಂದು ಅನುದಾನದಲ್ಲಿ ಅವರ ಒಂದು ಆಶೀರ್ವಾದದಿಂದ ನಮ್ಮ ವಾರ್ಡಿನಲ್ಲಿ ಅನೇಕಾರು ಕೆಲಸಗಳು ಅದು 1, 2 ಅಂತ ಹೇಳಕ್ಕಾಗಲ್ಲ. ಮತ್ತೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಅವ್ರಿಗೆ ನಾನು ಇವತ್ತು ಟೈಮಲ್ಲಿ ಗೊತ್ತಿಲ್ದಿರ ಇರ್ಬೋದು, ಈ ಲೇಔಟ್ ಆಗಿರ್ಬೋದು, ಎಲ್ಲ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರ ಆಗಿರ್ಬೋದು, ನಾವೆಲ್ಲ ಓಡಾಡಕ್ ಆಗ್ತಾ ಇಲ್ಲ. ಒಂದು 10% ಟಾರ್ ರೋಡ್ಗಳಿದ್ವಿ ನಾವು ಮೇನ್ ರೋಡ್ಗಳಲ್ಲಿ. ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಅವರು ಧೈರ್ಯವಾಗಿ ಅದೆಲ್ಲ ಏನು ನಡೆಯಲ್ಲ, ಯಾವೊಂದು ಏನು ಇಲ್ಲ ಇಲ್ಲಿ. ಎಲ್ಲ ಅವರವರಕ್ಕೂ ಅವ್ರವ್ರು ಯಾರು ಬೇಕೋ ಅವ್ರಿಗೆ ಅಭಿವೃದ್ಧಿ ಮಾಡಿದ್ವಿ. ಏನೇನು ಹೇಳ್ತಾರೆ ಅಂತ ನಾವು 30 ವರ್ಷಗಳಿಂದ ಈ ಏರಿಯಾದಲ್ಲಿ ಬರೀ 600-700 ಓಟ್ ಆಗಿತ್ತು. ಆವಾಗಿಂದ ನಾವು ಓಡಾಡ್ತಾ ಇರೋದು. ಆವಾಗಿಂದ ನಾವು ಈ ಏರಿಯಾಗೆ ಅರ್ಕೆರೆಗೆ ಕೆಲಸ ಮಾಡ್ಕೊಂಡು ಬಂದಿರೋದು ನಾವೆಲ್ಲ. ಇವನ್ ಬೋರ್ವೆಲ್ ಇರ್ಬೋದು, ಬೋರ್ವೆಲ್ ಕಾವೇರಿ ಒಂದು 15-20 ಬೋರ್ವೆಲ್ ಆಗಿದಾಗ ನೀರು ಬರ್ತಾ ಇರೋ ಟೈಮ್ನಲ್ಲಿ ಕಾವೇರಿ ನೀರನ್ನ ನಾವು ಅನಾಥರ ಬೋರ್ವೆಲ್ ಬಿಟ್ಟು ಓಡಿಸಿ ನಿಮ್ಗೆ ಎಲ್ರಿಗೂ ನೀರು ಕೊಟ್ಟಿದ್ವಿ. ಸುಮಾರು ವರ್ಷ ನಾವು ಇಲ್ಲಿ 7-8 ವರ್ಷ ನೀರಳ್ಳಿ ಬೋರ್ವೆಲ್ 1500 ಅಡಿ ನೀರು ಬರ್ತಿರಲಿಲ್ಲ. ಅಂಥ ಟೈಮಲ್ಲೆಲ್ಲ ನಾವು ನಮ್ಮ ಭಾಗದ ಅರಕೆರೆ ಇರ್ಬೋದು, ಮೈಕೋಲೆ ಊಟು, ಪುಟ್ಟೇನಹಳ್ಳಿ, ಈ ನಮ್ಮ ಲಕ್ಷ್ಮೀ ಲಾಟ್, ಈ ಸರೌಂಡ್ ಉಳಿಮಾವು ಎಲ್ಲ ಕಡೆ ಜ್ಞಾನಪಳ್ಳಿಗೆಲ್ಲ ಆ ಥರ ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ಶಾಸಕರು ಬಂದ ಮೇಲಂತೂ ನಾವು ಏನು ಕೇಳ್ತೀವಿ ಗ್ರಾಂಟ್ಸು, ನಾವು ಇಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ಮೇಲೆ ಒಂದು 2 ತಿಂಗಳಲ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಆಯ್ತಣ್ಣ ಇಲ್ಲಣ್ಣ ಅಂತ ಇದುವರೆಗೂ ನಮಗೊಂದು ವರ್ಡ್ ಹೇಳಿಲ್ಲ. ನಮ್ಮ ಶಾಸಕ ಸತೀಶ್ ರೆಡ್ಡಿ ಅವ್ರು ಗೆದ್ದ ಮೇಲೆ ಏನೇ ಕೆಲಸ ಕೇಳಿದ್ರು ಇಲ್ಲ ಅಂತ ಅವ್ರ ಬಾಯಲ್ಲಿ ವರ್ಡಲ್ಲಿ ನಾವು 20 ವರ್ಷದಿಂದ ಒಂದಿನ ಅವ್ರ ಬಾಯಲ್ಲಿ ಇಲ್ಲಣ್ಣ ದುಡ್ಡಿಲ್ಲ, ಗ್ರಾಂಟ್ ಇಲ್ಲ ಅಂತ ಹೇಳಲ್ಲ. ಬೇರೆ ಯಾವುದೇ ಇದ್ರೂ ತಂದು ನಮ್ಮ ಅರಕೆರೆ ಕೊಟ್ಬಿಡ್ತಾರೆ. ಸೊ ಈ ಥರ ನಾಡ್ಕೊಂಬಂದ್ರೆ ನಾವು ಅವ್ರಿಗೆ ಇವತ್ತೊಂದು ದಿನ ಅವ್ರು ಬಂದರು, ಗಣೇಶ ಹಬ್ಬಕ್ಕೆ ಬಂದರು. ಇವು ಸಮಸ್ಯೆಗಳು ಕೇಳ್ಕೊಂಡ್ರಿ ಇಲ್ಲಿ. ಅದಕ್ಕೆ ಆಯ್ತಣ್ಣ ನಾವು ಮಾಡಿಸ್ಕೊಡ್ತೀವಿ ಒಂದು ವಾರದಲ್ಲಿ, 1 ತಿಂಗಳಲ್ಲಿ ಅಂತಂದ್ರು. 2 ತಿಂಗಳಲ್ಲಿ ಇಡೀ ಹೊಸ ಲೈನ್ ಮೊದಲು ಕಾಂಕ್ರೀಟ್ ಹಾಕಿದೆ. ಅವಾಗ ನಾನು 2012ರಲ್ಲಿ ಕಾಂಕ್ರೀಟ್ ಹಾಕಿದ್ದೆ. ಅದನ್ನೆಲ್ಲ ಈಗ ಅದು ಮನೆಗಳೆಲ್ಲ ಒಳಗಡೆ ಹೋಗಿದ್ದಕ್ಕೆ ಅದನ್ನು ಹೊಸದಾಗಿ ಅಗೆದು ಎತ್ತಾಕಿ ಮತ್ತೆ ಹೊಸ ಸ್ಯಾನಿಟರಿ ಲೈನು, ಹೊಸ ಕಾವೇರಿ ಲೈನು, ಹೊಸ ಕಾಂಕ್ರೀಟ್ ರಸ್ತೆಗಳೆಲ್ಲ ಮಾಡಿ ಇವತ್ತಿನ ದಿನ ಸನ್ಮಾನ ಸಮಾರಂಭ ಅದಕ್ಕೆ ಸನ್ಮಾನ ಅಂದ್ರೆ ಬರ್ತಾನೆ ಇಲ್ಲ ಅವರು. ಬೇಡ ಅಂತ ಬರೋಣ ಅಂತಾರೆ. ಇಷ್ಟೊತ್ತು ಮುರಳಿ ಹೇಳ್ತಿದ್ದ ಅದನ್ನೆಲ್ಲ ಪದೇ ನಾನು ಹೇಳಿಸೋ ಹೋಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಕರೆದು ನಮ್ಮ ಸತೀಶ್ ರೆಡ್ಡಿ ಅವ್ರಿಗೆ ಸನ್ಮಾನ ಬಂದಿದ್ದಾರೆ. ಅದನ್ನು ಮಾಡೋಣ. ಮತ್ತೆ ನಮ್ಗೆ ಈ ಅಭಿವೃದ್ಧಿ ಕೆಲಸಗಳು ಅರಕೆರೆ ಕೆರೆ ನೋಡಿರ್ಬೋದು ನೀವು, ಎಷ್ಟು ಮೂಲೆಗೆ ಬಿದ್ದಿತ್ತು. ಅದಕ್ಕೆ ಸುಮಾರು 12 ಕೋಟಿ ಅನುದಾನ ಇವರೇ ಕೊಟ್ಟಿದ್ದಾರೆ. ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ದುಡ್ಡಿಲ್ಲ ಅಂತಂದ್ರು. ಅಲ್ಲಿಂದ 2 ಕೋಟಿ ತಂದು ಮೊನ್ನೆ ವಾಕಿಂಗ್ ಟ್ರ್ಯಾಕ್, ಆಮೇಲೆ ಬಂಡು ಕಟ್ಟಿರಲ್ಲ ಸರ್, ಅದೆಲ್ಲ ಫಿನಿಶ್ ಮಾಡೋಕ್ಕೆ ಅದೆಲ್ಲ ಅದ್ರ ಮಾಡ್ತಾ ಇದ್ದೀವಿ. ಉಳ್ಮೋ ಕೆರೆಗೆ ಒಂದು 19 ಕೋಟಿ ಕೊಟ್ಟಾರೆ. ಇಲ್ಲಿ ಸ್ಟೇಡಿಯಂ ಕಟ್ತಿದ್ದಾರೆ. ನಮ್ಮ ಅರಕೆರೆ ಹಾಸ್ಪಿಟಲ್ ಎಲ್ಲೂ ಇಲ್ಲ. ಇಲ್ಲಿ ಸುತ್ತಮುತ್ತಲು ಒಂದು 25 ಕಿಲೋಮೀಟರ್ ಎಲ್ಲೂ ಇಲ್ಲ. ಆ ಥರ ಅರಕೆರೆ ಹಾಸ್ಪಿಟಲ್ ಒಂದು 150 ಬೆಡ್ ಹಾಸ್ಪಿಟ್ಲ್ಗೆ ಅನುದಾನ ಕೊಟ್ಟರು. ಸೊ ಸರ್ಕಾರಿ ಶಾಲೆ ಕೊಟ್ಟರು. ಈ ಥರ ಅಭಿವೃದ್ಧಿ ಕಾರ್ಯಗಳು ಒಂದೊಂದಲ್ಲ, ನಾನು ಒಂದೊಂದು ಹೇಳೋಕ್ಕಾಗಲ್ಲ. ನಾವು ನಮ್ಮ ಸರ್ಕಾರ ಇರುವಾಗ ನಾವು ತಿಂಗಳಿಗೆ ವರ್ಷಕ್ಕೆ ಒಂದು 50 ಕೋಟಿ ಕೆಲಸ ಅರಕೆರೆಯಲ್ಲಿ ಮಾಡಿಸ್ತಾ ಇದ್ವಿ. ಈ ಸರ್ಕಾರ ಬಂದ ಮೇಲೆ 3 ಕೋಟಿ ಕೊಡ್ತಾ ಇಲ್ಲ. ಅಂಥದ್ರಲ್ಲೂ ಇವಾಗ ಒಂದು 15 ಕೋಟಿ ಮೊನ್ನೆ ನಿನ್ನೆ ಎಸ್ಟಿಮೇಟ್ ಬೇಕಾದ್ರೆ ನೀವು ತೋರಿಸ್ತೀನಿ. ನೋಟಿಫಿಕೇಶನ್ಗೆ ಹೋಗ್ತಾ ಇದ್ದು, ಪೇಪರ್ ನೋಟಿಫಿಕೇಶನ್ಗೆ 15 ಕೋಟಿ ಕೊಟ್ಟರು. ಮೊನ್ನೆ 9 ಕೋಟಿ 5 ಕೋಟಿ 15 ಕೋಟಿ ಅರಕೆರೆ ವಾರ್ಡ್ಗೆ ಕೊಟ್ಟಿದ್ದಾರೆ. ಊಟ ಹಾಕ್ಬಿಟ್ಟು ಅವರು ಹೇಳಿದ್ರು, ಅಣ್ಣ ಇಮಿಡಿಯೇಟ್ ಇದಾಗಬೇಕು ಅಂತ. ರವಿ ಅಣ್ಣವರು, ಮುರಳಿ ಅವರು, ನಮ್ಮ ಭಾಗ್ಯಲಕ್ಷ್ಮಿ ಮುರಳಿ ಅವರು ಎಲ್ಲ ಇದ್ರು. ಆವತ್ತು ಫೋಟೋ ಹೊಡೆದು ಬೆಸ್ಕಾಂ ಅವ್ರು ಹಾಕಿ ಬರೀ ಒಂದು ವಾರದೊಳಗಡೆ ಅದನ್ನು ನಾವು ಚೇಂಜ್ ಮಾಡಿಸ್ಬಿಟ್ವಿ ಅವತ್ತು. ಆಮೇಲೆ ವಾಟರ್ ಪೈಪ್ ನಮ್ಮ ಬೋರ್ವೆಲ್ಗೆ ಹಾಕ್ಬೇಕು ಅಂತ ಹೇಳಿದ್ರು. ಅದು ಸ್ಯಾಂಕ್ಷನ್ ಎಲ್ಲ ಲೇಟ್ ಆಗುತ್ತೆ ಅಂತ ನನ್ನ ಸ್ವಂತ ಹಣದಿಂದ ಪೈಪು ಅದನ್ನ ತೆಕ್ಕೊಟ್ಟು ಇಮ್ಮಿಡಿಯೇಟ್ ಆಗಿ ಹಾಕೋದಕ್ಕೆ ಹೇಳಿದ್ವಿ. ಯಾಕಂದ್ರೆ
ಒಂದು ರೆವಿನ್ಯೂ ಬಡಾವಣೆ ಮಾದರಿ ಬಡಾವಣೆ ಆಗ್ಬೇಕು. ರೆವಿನ್ಯೂ ಬಡಾವಣೆನ ಮಾದರಿ ಬಡಾವಣೆ ಆದಾಗ ಮಾತ್ರನೇ ಜನ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ. BDA ಬಡಾವಣೆ ಮಾಡ್ತೀವಿ ಅಥವಾ ಸಿಟಿಯಲ್ಲಿ ಯಾವುದೋ ಇರುತ್ತೆ ಅದನ್ನ ನಾವು ಮಾಡ್ತೀವಿ. ಆದ್ರೆ ರೆವಿನ್ಯೂ ಬಡಾವಣೆಯಲ್ಲಿ ಅದು ವಿಲೇಜ್ ಒಳಗಡೆ ಇರುವಂತ ಏರಿಯಾನ ಡೆವಲಪ್ ಮಾಡಿದಾಗ ಮಾತ್ರನೇ ಗೌರವ ಬರ್ತದೆ. ಈ ಭಾಗ ಜನ ನಾನು ವಾಪಸ್ ಅಭಿನಂದನೆ ಅಂತ, ನನಗೆ ಓಟ್ ಹಾಕಿ ಗೆಲ್ಸಿರೋದೇ ಅಭಿನಂದನೆ. ನೀವು ಮತ್ತೆ ಅದಕ್ಕೆ ಅಭಿನಂದನೆ ಹೇಳೋ ಅಂತ ಅವಶ್ಯಕತೆನೇ ಇಲ್ಲ. ನರೇಂದ್ರ ಮೋದಿ ಅವ್ರು ನಾವು ದಿನ ಅಭಿನಂದನೆ ಹೇಳ್ತೀವ? 24x7 ಕೆಲಸ ಮಾಡ್ತಾರೆ. ಯಾರಾದ್ರೂ ಇದಾರ ಬೇರೆ ಪ್ರಧಾನ ಮಂತ್ರಿ ಆ ರೀತಿ ಯಾರಾದ್ರೂ ಇದಾರ ಯಾವ್ದಾದ್ರು ದೇಶದಲ್ಲಿ? ಇವತ್ತು ನರೇಂದ್ರ ಮೋದಿ ಅವರು ಅಂದ್ರೆ ದೇಶ ವಿದೇಶಗಳಲ್ಲೂ ಕೂಡ ಅವರಿಗೆ ಫ್ಯಾನ್ಸ್ ಇರುವಂತದ್ದು, ಗೌರವ ಕೊಡುವಂಥದ್ದು. ಮತ್ತೆ ನಮ್ಮ ದೇಶದಲ್ಲಿ ನಿರಂತರವಾಗಿ ಯಾರಾದ್ರೂ ಅತಿ ಹೆಚ್ಚು ವರ್ಷ ಪ್ರಧಾನ ಮಂತ್ರಿ ಆಗಿದ್ರೆ ಅದು ನೆಹರು ಆದ್ಮೇಲೆ, ಇಂದಿರಾ ಗಾಂಧಿ ಆದ್ಮೇಲೆ, ವಾಜಪೇಯಿ ಅವರಾದ್ಮೇಲೆ ಅದು ನಮ್ಮ ನರೇಂದ್ರ ಮೋದಿ ಅವರು. ಚುನಾವಣೆ ಬರಷ್ಟೇ ಅವರು, ಆದ್ರೆ ಅವ್ರು ಇವಾಗ ಇದ್ದಿಲ್ಲ, ಜೀವನದಿಂದ ಮುಂದಿನ ದಿನಗಳಲ್ಲೂ ಗೆಲ್ಲಲ್ಲ 100%. ಯಾಕಂದ್ರೆ ಜನಕ್ಕೆ ಗೊತ್ತಿದೆ ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ಜನಕ್ಕೆ ಗೊತ್ತಿದೆ. ಅವ್ರು GB ಎಲೆಕ್ಷನ್ ಅಲ್ಲ, ಯಾವ ಎಲೆಕ್ಷನ್ ಅಲ್ಲಿ ಅವ್ರ ಪರವಾಗಿ ಯಾರ್ಯಾರು ಬಂದು ನಿಂತ್ಕೊಂಡು ಕ್ಯಾಂಪೈನ್ ಮಾಡಿದ್ರು ಕೂಡ ಅವ್ರು ಗೆಲ್ಲಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಜನಗಳು ಯಾರ ಪರವಾಗಿದ್ದಾರೆ ಅಂದ್ರೆ ನರೇಂದ್ರ ಮೋದಿ ಅವರ ಪರವಾಗಿದ್ದಾರೆ, ಬಿಜೆಪಿಯ ಪರವಾಗಿದ್ದಾರೆ, ಇಲ್ಲಿ ಡೆವಲಪ್ಮೆಂಟ್ ವರ್ಕ್ಸ್ ಮಾಡೋಂಥವ್ರ ಪರವಾಗಿದ್ದಾರೆ. ಆದ್ರಿಂದ ಅವರು ಯಾವತ್ತೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ವಿರೋಧ ಪಕ್ಷ ಅಂತ ಇರ್ಲೇಬೇಕಲ್ವಾ, ಅವರು ಕೆಲಸ ಅವ್ರು ಮಾಡ್ಲಿ. ನಮ್ಗೆ ಇಲ್ಲಿ ನಾನು 4ನೇ ಬಾರಿ MLA, 4 ಬಾರಿ ನಮ್ದೇ ಸರ್ಕಾರ ಏನಾದ್ರು ಬಂದಿದ್ಯಾ? 2 ಸರಿ ಮಾತ್ರ ನಮ್ಮ ಸರ್ಕಾರ ಬಂದಿದೆ. ನಾನು ವಿರೋಧ ಪಕ್ಷದಲ್ಲಿ ಇದ್ರು ಕೂಡ ಡೆವಲಪ್ಮೆಂಟ್ ವಿಷಯದಲ್ಲಿ ರಾಜಿ ಮಾಡ್ಕೊಳ್ಳಲ್ಲ. ಅಭಿವೃದ್ಧಿ ಕೆಲಸ ಅಂದ್ರೆ ಮಾಡ್ಲೇಬೇಕಾದ್ರು ಹೋರಾಟ ಮಾಡಿ ವಿಧಾನಸಭೆ ಎಲ್ಲಾದ್ರೂ ಹಣ ತರ್ತೀವಿ, ಇಲ್ಲ GB ಎಲ್ಲಾದ್ರೂ ಹಣ ತಂದು ಡೆವಲಪ್ಮೆಂಟ್ ಮಾಡೇ ಮಾಡ್ತೀವಿ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅರಕೆರೆ ಮತ್ತು ಹುಳಿಮಾವಿನಲ್ಲಿ ಮಾಜಿ ಕಾರ್ಪೊರೇಟರ್ ಭಾಗ್ಯಲಕ್ಷ್ಮಿ ಮುರಳಿ ರವಿ ಹಾಗೂ ಮುರಳಿಯವರು ನಿರಂತರವಾಗಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಗೌರವ ಸನ್ಮಾನ ಜೈ ಮಾರುತಿ ನಗರದ ಗ್ರಾಮದ ಮುಖಂಡರು ಜನರ ಸಮಸ್ಯೆಗಳನ್ನು ಬಗೆಹರಿಸಿದ ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಗೌರವ ಸನ್ಮಾನ ಮಾಡಿದರು. ಅದೇ ರೀತಿ ಗ್ರಾಮದ ಕಷ್ಟ ಸುಖಗಳಿಗೆ ಸದಾ ಸ್ಪಂದಿಸುವ ಮಾಜಿ ಕಾರ್ಪೊರೇಟರ್ ಭಾಗ್ಯಲಕ್ಷ್ಮಿ ರವಿ ಪುರುಷೋತ್ತಮ್ ಹಾಗೂ ಮುರಳಿ ಅವರಿಗೂ ಸನ್ಮಾನಿಸಲಾಯಿತು. ನಾಯಕರ ಭರವಸೆ ಶಾಸಕ ಸತೀಶ್ ರೆಡ್ಡಿ, ಮುರಳಿ ಮತ್ತು ರವಿಯವರು ಮಾತನಾಡಿ, ವಾರ್ಡಿನ ಅಭಿವೃದ್ಧಿಯ ಜೊತೆಗೆ ಜನರ ಕಷ್ಟ ಸುಖಗಳಿಗೆ ಸದಾ ಜೊತೆಯಾಗಿ ನಿಲ್ಲುವ ಭರವಸೆ ನೀಡಿದರು. ಜನರ ಬೆಂಬಲ ಮತ್ತು ಭಾಗಿ ಈ ಕಾರ್ಯಕ್ರಮದಲ್ಲಿ 500ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು. ಗ್ರಾಮದ ಮುಖಂಡರು ಮಾತನಾಡಿ, ಈ ಭಾಗದ ಜನರು ಶಾಸಕರಿಗೆ ಮತ್ತು ಸ್ಥಳೀಯ ಮುಖಂಡರಿಗೆ ಸದಾ ಬೆಂಬಲವಾಗಿ ಇರುತ್ತಾರೆ ಎಂದು ತಿಳಿಸಿದರು. ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಬಂದಿದ್ದ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಭಾಗ್ಯಲಕ್ಷ್ಮಿ ಮುಳ್ಳಿ ಅವ್ರಿಗೂ ಇವತ್ತು ನಿಮ್ಮ ಅಭಿವೃದ್ಧಿ ನೋಡಿ ಸನ್ಮಾನ ಮಾಡಿಕೊಂಡಿದ್ದಾರೆ. ಜನಗಳು ತುಂಬಾ ಆಶೆನೂ ಇಟ್ಕೊಂಡಿದ್ದಾರೆ. ಏನ್ ಹೇಳಿ? ನಾವು ಹೆಚ್ಚು ಮಾತಾಡಿದೆ, ನಮ್ಮ ಕರ್ತವ್ಯ ಜನ ಓಟ್ ಹಾಕಿ ಗೆಲ್ಸಿರೋ ಅಂತದ್ದು ಅಭಿವೃದ್ಧಿ ಕೆಲಸ ಮಾಡ್ಲಿ ಅಂತ. ಈ ಅರಕೆರೆ ಉಳಿಮಾವು ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ, ಅದು ಅಭಿವೃದ್ಧಿ ಲೇಕ್ ಇರ್ಬೋದು, ಉಳಿಮಾವು ಲೇಕ್ ಇರ್ಬೋದು, ಎಲ್ಲ ಕೆಲಸಗಳನ್ನ ನಾವು ಮಾಡಿದ್ದೇವೆ. ಮತ್ತೆ ಒಂದು ಪ್ಲೇ ಗ್ರೌಂಡ್, ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇ ಗ್ರೌಂಡ್ ನಾವು ಮಾಡ್ತಾ ಇದ್ದೇವೆ. ಮತ್ತೆ ವಿಲೇಜಸ್ ಅಲ್ಲೂ ಕೂಡ ಈ ರೀತಿ ರೆವಿನ್ಯೂ ಬಡಾವಣೆಗಳಲ್ಲಿ ಪೂರ್ತಿ ಅಭಿವೃದ್ಧಿ, ಸ್ಯಾನಿಟರಿ, ಕಾಂಕ್ರೀಟು, ಮತ್ತೆ ಕೇಬಲ್, ಎಲೆಕ್ಟ್ರಿಕ್ ಕೇಬಲ್ ಇಂದ ಹಿಡಿದು ಮತ್ತೆ ನೀರಿಂದ ಹಿಡಿದು A to Z ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು. ಇವತ್ತು ಎಲ್ಲ ಬಡಾವಣೆಗಳಲ್ಲಿ ಇದನ್ನ ನಾವು ಮಾಡ್ತಾ ಇದ್ದೇವೆ. ಜನ ಖುಷಿಯಿಂದ ಇದೆ. ಇವತ್ತು ಜನಗಳ ಒಂದು ಕಣ್ಣಲ್ಲಿ ನೋಡಿದಾಗ, ಆ ಖುಷಿಯನ್ನ ನೋಡಿದಾಗ ನಾವು ಮಾಡೋಂಥ ಕೆಲಸ ಇನ್ನಷ್ಟು ಹುಮ್ಮಸ್ಸು ಜಾಸ್ತಿ ಆಗ್ತದೆ. ಈ ಭಾಗದಲ್ಲಿ ನಮ್ಮ ದೇವಣ್ಣವರು, ಮುರಳಿ ಅವರು, ಭಾಗ್ಯಲಕ್ಷ್ಮಿ ಮುರಳಿ ಅವರು, ನಮ್ಮೆಲ್ಲ ಮುಖಂಡರು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಜನಗಳು ಒಟ್ಟಿಗಿರ್ತಾರೆ. ಕಾಂಗ್ರೆಸ್ ಅವರು ಬರ್ಬೋದು, ಬಂದು ಚುನಾವಣೆ ಟೈಮಲ್ಲಿ ಈ ರೀತಿ ಬಿಸಿಲು ಬಂದು ಹೋಗ್ಬಿಡುತ್ತಲ್ಲ, ಆ ತರ ಬಂದು ಹೋಗುವಂತ, ಮೋಡ ಬಂದು ಹೋಗುವಂತ ಜನ. ಆದ್ರೆ ನಾವು 24x7 ನಾವು ಕೆಲಸ ಮಾಡುವಂತ ಜನ. ಆದ್ರಿಂದ ಕಳೆದ 25-30 ವರ್ಷದಲ್ಲಿ
ಭಾರತೀಯ ಜನತಾ ಪಾರ್ಟಿ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಭಾರತೀಯ ಜನತಾ ಪಾರ್ಟಿನ ಗೆಲ್ಸಿದ್ದಾರೆ. ಅದು ಕಾರ್ಪೊರೇಟರ್ ಇರ್ಬೋದು, MLA ಇರ್ಬೋದು, MP ಇರ್ಬೋದು. ಇವತ್ತು ಏನೇ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಅದು ನಾವೇ ಮಾಡಿರೋಂಥದ್ದು. ಇನ್ನು ಏನಾದ್ರೂ ಬಾಕಿ ಇದ್ರೇನೆ ನಾವೇ ಮಾಡೋಂಥದ್ದು. ರಾಜ್ಯ ಸರ್ ಗ್ಯಾರಂಟಿ ಕೇಳಿಲ್ಲ, ಅದು ಕೂಡ ಹಾಗೆ ಸರ್ಕಾರ ಕೊಡ್ತಾ ಇದ್ದೇವೆ, ಅಭಿವೃದ್ಧಿ ಮಾತ್ರ ಶೂನ್ಯ. ನೋಡಿ, ನಾವು ಇದನ್ನ ಮೊದಲಿಂದ ಹೇಳಿದ್ದೇವೆ. ಅಭಿವೃದ್ಧಿ ಕೆಲಸಗಳು ಬೆಂಗಳೂರಲ್ಲಿ ಸಾಕಷ್ಟು ಆಗ್ಬೇಕಾಗಿದೆ. ಮೆಟ್ರೋ ಮತ್ತೆ ರಸ್ತೆಗಳ ಅಗಲೀಕರಣ ಇವೆಲ್ಲ ಆಗ್ಬೇಕು. ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ಮುಕ್ತ ಆಗ್ಬೇಕು. ಮೆಟ್ರೋ 90 ಕಿಲೋಮೀಟರ್ ಆಗೋದಕ್ಕೆ ನಮ್ಗೆ 15-20 ವರ್ಷ ಆಗ್ತಾ ಇದೆ. ಆದ್ರೆ ದೆಹಲಿಯಲ್ಲಿ ಆಲ್ರೆಡಿ ಈಗ 300 ಕಿಲೋಮೀಟರ್ಗಿಂತ ಹೆಚ್ಚು ಮೆಟ್ರೋ ಇದೆ. ನಮ್ಮ ಬೆಂಗಳೂರು ದೆಹಲಿಗಿಂತ ಹೆಚ್ಚು ಬೆಳೀತಾ ಇರೋಂತ ಸಿಟಿ. ಮತ್ತೆ ಪೊಲ್ಯೂಷನ್ ದೆಹಲಿಯಲ್ಲಿ 300%, ಇಲ್ಲಿ ನಾವು 10-15%. ನಾವು ಇಷ್ಟೊಂದು ಬೆಂಗಳೂರು ವೆದರ್ ಇಂದ ಹಿಡಿದು IT-BT ಕಂಪನಿಗಳು, ಜನ ಎಲ್ಲ ಒಳ್ಳೆಯವರಿದ್ದು ನಾವು ಡೆವಲಪ್ಮೆಂಟ್ ವರ್ಕ್ಸ್ ಸರ್ಕಾರ ಮಾಡ್ಲಿಲ್ಲ ಅಂದ್ರೆ ಜನ ಅವ್ರಿಗೆ ಪಾಠ ಕಲಿಸ್ತಾರೆ. ಈಗಲಾದ್ರೂ ಸ್ವಲ್ಪ ಎಚ್ಚೆತ್ಕೊಂಡು ಕಾಂಗ್ರೆಸ್ ಸರ್ಕಾರ ಡೆವಲಪ್ಮೆಂಟ್ ವರ್ಕ್ಸ್ಗೆ ಬೆಂಗಳೂರಿಗೆ ಹೆಚ್ಚು ಒತ್ತನ್ನ ಕೊಡ್ಲಿ. ಸುಮಾರು 1 ಲಕ್ಷ ಕೋಟಿ ಬೇಕು ಬೆಂಗಳೂರು ಡೆವಲಪ್ಮೆಂಟ್ ಆಗ್ಬೇಕು ಸಮಗ್ರವಾಗಿ ಅಂತ ಹೇಳಿದ್ರೆ. 4 ಮೂಲೆಯಿಂದ ಬರುವಂತ ಟ್ರಾಫಿಕ್ ಡೈವರ್ಟ್ ಆಗ್ಬೇಕು, ಸಿಟಿ ಒಳಗಡೆ ಬರಬಾರ್ದು. ಮತ್ತೆ ಸಿಟಿಯಲ್ಲಿರುವಂತ ರೋಡ್ಸ್ ವೈಡನ್ ಆಗ್ಬೇಕು, ನಮ್ ವಿಲೇಜ್ ರೋಡ್ಸ್ ವೈಡನ್ ಆಗ್ಬೇಕು. ಅವ್ರಿಗೆ ಯಾರು ಬಿಲ್ಡಿಂಗ್ ಹೋಗುತ್ತೆ ಅವ್ರಿಗೆ ನಾವು ಇದು TDR ಹಣನ ಕೊಡ್ಬೇಕು ಅವ್ರಿಗೆ. ಇದನ್ನೆಲ್ಲ ಮಾಡಿದಾಗ ಮಾತ್ರನೇ ಡೆವಲಪ್ಮೆಂಟ್ ಆಗುತ್ತೆ. ಮತ್ತೆ ಏನು ಲಂಚ ಅದು ಇದೆ, ಅದು ಹೋಗ್ಬೇಕು. ಪಕ್ಕದ ಆಂಧ್ರ ಚಂದ್ರಬಾಬು ನಾಯ್ಡು ಇರ್ಬೋದು, ಅವನ್ನ ನಾವು ನೋಡಿದಾಗ ಅವರು ಯಾವುದೇ ಒಂದು ಅಪಾರ್ಟ್ಮೆಂಟ್ ಕಟ್ಟೋದು ಅಥವಾ ಸಾಫ್ಟ್ವೇರ್ ಬಿಲ್ಡಿಂಗ್ ಕಟ್ಟೋದು, ಮನೆ ಕಟ್ಟೋದು ಅಪ್ಲೈ ಮಾಡಿದ್ರೆ 30 ದಿನದ ಒಳಗಡೆ ಅವ್ರ ಮನೆಗೆ ಎತ್ಕೊಳ್ಳೋಕೆ ಕೊಡೋಂತ ಕೆಲಸ ಮಾಡ್ತಾ ಇದ್ದಾರೆ. ಫ್ರೀಯಾಗಿ ₹1 ಕೂಡ ಲಂಚ ತೆಗೆದುಕೊಳ್ಬೇಕು. ಅದು ನಾವು ರಾಜ್ಯದಲ್ಲಿ ಆದಾಗ ಜನ ನಮ್ಗೆ ಅಭಿನಂದನೆಯನ್ನ ಹೇಳ್ತಾರೆ, ಇಲ್ಲ ಅಂದ್ರೆ ಶಾಪ ಆಗ್ತಾರೆ. ಅದರಿಂದ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆದಷ್ಟು ಈ ರೀತಿ ಅಪ್ರೂವಲ್ಸ್ ಜನಗಳಿಗೆ ಏನಾದ್ರೂ ಬೇಕಾದಾಗ ಅವ್ರ ಜೊತೆ ನಿಂತು ಮಾಡಿಸುವಂತ ಪ್ರಯತ್ನ ನಾನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲೂ ಇನ್ನಷ್ಟು ಕೆಲಸಗಳನ್ನ ನಾವು ಮಾಡ್ತೇವೆ. ಜನ ಇವತ್ತು ಬಿಡದಿ ರೈತರು ಇವತ್ತು ವಿರುದ್ಧ ತಿರುಗಿದ್ದಾರೆ. ಯಾವತ್ತು ಎಲ್ಲಿ ನಾವು ಇಂಡಸ್ಟ್ರಿಯಲ್ಲೇ ಅಥವಾ ಬೇರೆ ಏನಾದ್ರು ತರಬೇಕಂದ್ರೆ ಅದು ಬಂಜರು ಭೂಮಿಯಲ್ಲಿ ತರಬೇಕು. ಬೆಟ್ಟ ಗುಡ್ಡಗಳು ಇರುವಂತ ಜಾಗದಲ್ಲಿ, ಬೆಳೆ ಬೆಳೆದೇ ಇರುವಂತ ಜಾಗದಲ್ಲಿ ತರಬೇಕು. ಅದನ್ನ ಹೋಗ್ಬಿಟ್ಟು ನಾವು ಮಂಡ್ಯ, ಬಿಡದಿ ರೈತರು ಕಬ್ಬಿನ ಗದ್ದೆಗಳಲ್ಲಿ, ಭತ್ತದ ಗದ್ದೆಗಳನ್ನ ನೀವು ಈ ರೀತಿ ಲೇಔಟ್ ಮತ್ತೆ ಬೇರೆ ಮಾಡಕ್ ಹೋದ್ರೆ ಜನ ದಂಗೆ ಬಿಡ್ತಾರ. ಈ ಮಾಡ್ತಾರೆ ತಪ್ಪು. ರೈತರ ಶಾಪ ನಿಮ್ಗೆ ತಟ್ಟುತ್ತೆ ಅಂತ ಈ ಸಂದರ್ಭದಲ್ಲಿ. ಈಗ ಸುಮಾರು ನಾವು ಸತತವಾಗಿ 25 ವರ್ಷ 1995ರಿಂದ ಇವತ್ತರೆಗೂ ನಾವು CMC ಕಾಲದಿಂದ BBMP ಆಗಿರ್ಬೋದು, ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಇರ್ಬೋದು, ನಮ್ಮ ಅತ್ತೆ ಇರ್ಬೋದು, ನಾನಿರ್ಬೋದು, ನಮ್ಮ ಮಿಸಸ್ ಎಲ್ಲರಿಗೂ ಆಯ್ಕೆ ಮಾಡಿ ಕಳ್ಸಿದ್ದಾರೆ. 4 ಟರ್ಮು ಯಾಕೆ ಆಯ್ಕೆ ಮಾಡಿದ್ದಾರೆ? ಒಂದು ಫ್ಯಾಮಿಲಿಯಲ್ಲಿ 4 ಜನ ಅಂದ್ರೆ ಏನಾದ್ರು ಒಂದು ಕೆಲಸ, ಅಭಿವೃದ್ಧಿ ಕೆಲಸನೇ ಇದ್ರೇನೆ. ದುಡ್ಡಿಟ್ಟು ಮಾತಕ್ಕೆ ರಾಜಕೀಯದಲ್ಲಿ ನಾನು ಇದಾಗ್ತೀನಿ ಅನ್ನೋದು ಬಹಳ ಸುಳ್ಳು. ಅದು ಯಾರನ್ನ ಇದ್ರೆ ಮನಸ್ಸಲ್ಲಿ ಅದು ತೆಗಿಬೇಕು ಯಾರಾದ್ರೂ. ಹಾಗಾಗಿ ಒಳ್ಳೊಳ್ಳೆ ಕೆಲಸಗಳು ಸುಮಾರು ಕೋಟ್ಯಾಂತರ ರೂಪಾಯಿಗಳು ಕೊಟ್ಟಿದ್ದಾರೆ. ರಾಜಕಾಲುವೆಗಳಿರ್ಬೋದು, ಮೊದಲು ಸುಮಾರು 10 ವರ್ಷಗಳಿಂದ ಇಲ್ಲಿ ಮಳೆ ಬಂದ್ರೆ BBMPಯಲ್ಲಿ ಇರ್ಬೋದು, ಕರ್ನಾಟಕ ಎಲ್ಲಾ ಟಿವಿಗಳಲ್ಲೂ ಚಾನೆಲ್ಗಳಲ್ಲೂ ಬರೋದು ಇಲ್ಲಿ ವಾರ್ಡ್ದು, ಅರಕೆರೆ ವಾರ್ಡ್ದು ನೀರ್ ತುಂಬು. ಇವತ್ತು ಯಾವುದೇ ಒಂದು ಎಷ್ಟೇ ಮಳೆ ಬಂದು ಬೆಂಗಳೂರಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಇಲ್ಲಿ ಪ್ರಾಬ್ಲಮ್ ಆಗಿರೋ ಅಂತದ್ದು ಒಂದು 50-80 ಕೋಟಿವರೆಗೂ BBMP ಇಂದ ಕೊಟ್ಟು ರಾಜಕಾಲುವೆ ಮಾಡಿಸೋದಾಗಿರ್ಬೋದು, ಕೆರೆ ಅಭಿವೃದ್ಧಿಗಳಿಗೆ ಒಂದು 25 ಕೋಟಿ ಜಾಸ್ತಿ ಹೆಚ್ಚಿನ ಅನುದಾನ ಕೊಟ್ಟಿರೋದು ಇರ್ಬೋದು, 100 ಬೆಡ್ ಅರಕೆರೆಯಲ್ಲಿ ಹಾಸ್ಪಿಟಲ್ ಮಾಡಿಸಿರೋದು ಅಂತದ್ದು ಇರ್ಬೋದು. ಮತ್ತೆ ಅನೇಕರು ಬಡವರಿಗೆ ಬೇಕಾದಂತ BPL ಕಾರ್ಡ್ಗಳಿರ್ಬೋದು, ಮತ್ತೆ ಕಾಲು ಕೈ ಕಳ್ಕೊಂಡವ್ರಿಗೆ ಅವ್ರಿಗೆ 3 ವೀಲರ್ಸ್ ಕೊಟ್ಟಿರೋದಿರ್ಬೋದು, ಎಲ್ಲ ಫ್ರೀ ಆಗಿ ಮಾಡಿಸಿರುವಂತದ್ದು ಇರ್ಬೋದು. ಮನೆಗಳು ಕಟ್ಟಿರೋರು ಸುಮಾರು 5 ಲಕ್ಷ 6 ಲಕ್ಷ ರೂಪಾಯಿ ಅಷ್ಟು ಮನೆಗಳು, ಸುಮಾರು ಒಂದು 255 ಮನೆಗಳಿಗೆ ಕೊಡ್ಸಿದೀವಿ ಫ್ರೀ ಆಗಿ ಮಾಡಿರೋದಂತ ಆಗಿರ್ಬೋದು. ಅನೇಕಾರು ಕೆಲಸಗಳನ್ನ 1995 50ವರೆಗೂ ಮಾಡಿದೀವಿ, ಮಾಡ್ಕೊಂಡ್ ಬಂದಿದ್ದೀವಿ. ಹಾಗೆ ಎಲ್ಲಾ ವಾರ್ಡಲ್ಲೂ ಎಲ್ಲಾ ಕಡೆ ನಮ್ಮ ವಾರ್ಡಲ್ಲಿ, ಯಾಕಂದ್ರೆ ಕೆಲಸ ಜನ ಆತರ ಒಂದು ಶಾಸಕರ ಮೇಲೆ ಆಗ್ಲಿ ನಮ್ಮ ಮೇಲೆ ಆಗ್ಲಿ ನಂಬಿಕೆ ಇಟ್ಟಿದ್ದಾರೆ, ಕೆಲಸ ಮಾಡ್ತಾರೆ ಅಂತೇಳಿ. ಹಾಗಾಗಿ ಅವರು ಒಂದು ಖುಷಿ ಮೇಲೆ ಇಲ್ಲಿನವರೇ ಸೇರ್ಕೊಂಡು, ಇದು ಏನು ನಾವೆಲ್ಲ ಮಾಡಿರೋದಲ್ಲ, ಇಲ್ಲಿನ ಜನನ ಇಲ್ಲಿ ಹುಡುಗರೇ ಸೇರ್ಕೊಂಡು ಅವ್ರಿಗೆಲ್ಲ ಕೆಲಸಗಳು ಆಗಿದೆ ನಮ್ಗೆ ಅಂತೇಳಿ ಸನ್ಮಾನ ಮಾಡಿದ್ದಾರೆ. ಯಾಕಂದ್ರೆ ಅವರು
ಮಾಡ್ದಂತ ಯಾವ್ದಕ್ಕ ಎಲ್ಲ ಹೊಸದೇ ಹೊಸ ಲೇಔಟ್ ಏನ್ ಮಾಡ್ಬೇಕೋ ಅದು ಈ 30 ವರ್ಷಗಳು ಹಿಂದಿನ ಲೇಔಟ್ ಇದು 35 ವರ್ಷದ ಹಿಂದಿನ ಲೇಔಟ್. ಬಟ್ ಎಲ್ಲ ಕಂಪ್ಲೀಟ್ ಇರ್ಬೋದು, ಸ್ಯಾನಿಟರಿ ಇರ್ಬೋದು, ವಾಟರ್ ಪೈಪ್ ಇರ್ಬೋದು, ಕೇಬಲ್ ಇರ್ಬೋದು, ಕಾಂಕ್ರೀಟ್ ಇರ್ಬೋದು, ಇದೆಲ್ಲ ಮೇಲಕ್ಕಿತ್ತು, ಇದನ್ನೆಲ್ಲ ಎತ್ತಿ ಕೆಳಗಡೆ ಐತಿ ಸುಮಾರು ಕೋಟಿ ರೂಪಾಯಿನಷ್ಟು ಕೆಲಸಗಳು ಮಾಡ್ಕೊಟ್ರು. ಇವ್ರಿಗೇನು ಅವಶ್ಯಕತೆನೇ ಇಲ್ಲ, ಏನು ಕೇಳ್ತಾ ಇಲ್ಲ ಇದು ಅಷ್ಟೇ. ಹಾಗಾಗಿ ಒಂದು ಖುಷಿ. ವಾರ್ಡ್ನಲ್ಲಿ ಅತಿ ಹೆಚ್ಚು ಅನುದಾನ ಈ ಭಾಗ ಕೊಡ್ತಾರೆ, ಕಾರಣ ಏನು? ಕಾರಣ ಏನಂದ್ರೆ ದೊಡ್ಡ ವಾರ್ಡ್ ಆಗಿದೆ, ಮತ್ತೆ ಹೋಗಿ ನಾವು ತಗೊಂಡ್ಬರ್ಬೇಕಷ್ಟೇ. ನಾವ್ ಏನೋ ಗೆದ್ಬಿಟ್ಟು ಮನೇಲಿ ಕುತ್ಕೊಂಡು ಯಾರೋ ಹಿಂದೆ ಸುಮ್ಮನೆ ಇಟ್ಕೊಂಡು ಮಾಡಿದ್ರೆ ಅವೆಲ್ಲ ಆಗಲ್ಲ. ಅನುದಾನ ತಗೊಂಡ್ಬರ್ಬೇಕು. ಇವಾಗ ನಮ್ಮ ಮಿಸಸ್ ಅವರು ಇದಾಗಿದ್ರು, ಅವರು ಟ್ಯಾಕ್ಸ್ ಅಂಡ್ ಫೈನಾನ್ಸ್ ಅಲ್ಲಿ ಕಮಿಟಿಯಲ್ಲಿ ಇದ್ರು, ಬೇರೆ ಬೇರೆ ಕಮಿಟಿಗಳಲ್ಲಿ ದುಡ್ಡು ತಂದ್ರು. ಮತ್ತೆ MLA ಅವರು ಇದ್ರಲ್ಲೆಲ್ಲ ದಂತಾಂತದಲ್ಲಾಗಿರ್ಬೋದು ಬಹಳ ದುಡ್ಡು ಕೊಡುವಂತದ್ದು ನಮ್ಮ BJP ಸರ್ಕಾರ ಇದ್ದಾಗ. ಯಾಕಂದ್ರೆ ಇವಾಗ ಈ 3 ವರ್ಷದಿಂದ ಈ ಒಂದು ಸರ್ಕಾರ ಬಂದು ಬೆಂಗಳೂರಲ್ಲಿ ಮೈನ್ ರೋಡ್ಗಳಿಗೆ ಪ್ಯಾಚ್ ಹಾಕೋದಕ್ಕೆ ಇಲ್ಲ, ಸುಮ್ಮನೆ ತೋರಿಸ್ತಾ ಇರ್ಬೋದು, ಮಾಡ್ತಾ ಇರ್ಬೋದು. ಅದೆಲ್ಲ ಜನ ಕಣ್ಮುಂದೆ ಗೊತ್ತಿರೋದು. ಅಭಿವೃದ್ಧಿ ಕೆಲಸಗಳಿಂದ ಮಾಡ್ತೀವಿ. ನಮ್ಗೆ ಕೆಲಸಗಳು ಮಾಡೋದೇ ಒಂದು ಖುಷಿ. ನಮ್ ಕೆಲಸ ಮಾಡೋದೇ ನಮ್ಮ ಹೆಸರು ಉಳ್ಕೊಂತ ಇದೆ. ಹಾಗಾಗಿ ಜನ ಗ್ಯಾರಂಟಿ ಕೇಳಿಲ್ಲ ಅಂದ್ರೂ ಸರ್ಕಾರ ಕೊಡ್ತಾ ಇದೆ. ಗ್ಯಾರಂಟಿ ನೋಡ್ರೆ ನಮ್ ಜನ ಒಂದಿಲ್ಲ ಒಂದು ದಿವಸ ಇದೇ ಗ್ಯಾರಂಟಿ. ಯಾವ ಊರಲ್ಲಿ ಯಾವ ಪಕ್ಷನ ಇರ್ಲಿ, ಯಾರನ್ನ ಇರ್ಲಿ, ಸುಪ್ರೀಂ ಕೋರ್ಟ್ ಎಚ್ಚೆತ್ಕೊಬೇಕು. ನಾನ್ ಗೆಲ್ಲೋದಕ್ಕೆ ನಾನು ಫ್ರೀ ಕೊಡ್ತೀನಿ ಅಂತಾನೆ. ಜನಗಳು ಕಟ್ಟೋ ಟ್ಯಾಕ್ಸ್ಗಳಲ್ಲಿ ಇವಾಗ ಫ್ರೀ ತಗೊಂತಾ ಇರೋರು ಯಾರು ಒಬ್ಬ ಟ್ಯಾಕ್ಸ್ ಯಾರು ಕಟ್ಟಿಲ್ಲ, ಇವ್ರಿಗೂ ಕಟ್ಟಿಲ್ಲ. ಟ್ಯಾಕ್ಸ್ ಕಟ್ಟೋರು ಯಾರು ಮಜಾ ಮಾಡ್ತಾ ಇರೋದು, ಮನೇಲಿ ಕುಡ್ಸ್ಕೊಂಡು ಯಾರಿಗೋ ಕೊಡ್ತಾ ಇರೋದು. ಆತರ ಮಾಡಿ ಹಳ್ಳಿಗಳಲ್ಲಿರೋ ಜನಗಳೆಲ್ಲ ಹಾಳು ಮಾಡಿ ಮಾಡ್ತಾ ಇದ್ದಾರೆ. ಯಾವುದೇ ಸರ್ಕಾರ ಇರಲಿ, ಎಜುಕೇಶನ್ ಹೆಲ್ತ್ ಕೊಡ್ಲಿರಿ, ಯಾವುದೇ ಪಕ್ಷ ಬರ್ಲಿ, ಮುಂದೆ ಎಜುಕೇಶನ್ ಹೆಲ್ತ್ ಕೊಡ್ತೀವಿ ಅಂದ್ರೆ ಅವರು 100% ಅವ್ರಿಗೆಲ್ಲ ಒಳ್ಳೆ ಅಭಿವೃದ್ಧಿ ಆಗ್ತಿದೆ. ಮತ್ತೆ ನಮ್ ದೇಶ ಅಭಿವೃದ್ಧಿ. ಇವತ್ತು ಮೋದಿ ಅವರು ನಮ್ ದೇಶನ ಎಲ್ಲೋ 60-70ನೇ ಸ್ಥಾನದಲ್ಲಿ ಇದ್ದಂತ 4ನೇ ಸ್ಥಾನಕ್ಕೆ ತಂದು ನಿಲ್ಸಿದ್ದಾರೆ. ಇವತ್ತು ಅದು 1ನೇ ಸ್ಥಾನಕ್ಕೆ ಬರ್ಬೇಕಾದ್ರೆ ಎಜುಕೇಶನ್ ಹೆಲ್ತ್ 2 ಕೊಡ್ಬೇಕು. ಅದೆರಡು ಕೊಟ್ರೆ ಚೈನಾ ಅಲ್ಲ, ಅಮೆರಿಕ ಅಲ್ಲ, ಇನ್ನೊಂದು ಯಾರೇ ಯುರೋಪ್ ಕಂಟ್ರಿಗಳಿಗೆ ಯಾವ್ದಾದ್ರು ಇರ್ಲಿ ನಮಗಿಂತ 10ನೇ ಸ್ಥಾನದ ಕೆಳಗಡೆ. ಯಾಕಂದ್ರೆ ನಮ್ ಇಂಡಿಯಾದಲ್ಲಿ ಅಷ್ಟೊಂದು ಬುದ್ಧಿವಂತ ಪ್ರತಿಭೆಗಳಿದ್ದಾರೆ, ಅವ್ರು ಪ್ರೋತ್ಸಾಹ ಮಾಡೋರಿಲ್ಲ. ಹಾಗಾಗಿ ಯಾವುದೇ ಸರ್ಕಾರ ಬಂದು ಎಜುಕೇಶನ್ ಹೆಲ್ತ್ ಫ್ರೀ ಕೊಡ್ಲಿ. ನಾನು ಈ ಜಯಮ್ಮನ್ ನಗರ ಎಲ್ಲ ಜನತೆಗೂ ನಾನು ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ. ಯಾಕಂದ್ರೆ ನಾವ್ ಏನ್ ಮಾಡಿದ್ದಂತ ಕೆಲಸಗಳು ನಮ್ಮ MLA ಅವರು ಇರ್ಬೋದು, ನಾವಿರ್ಬೋದು, ಎಲ್ಲ 24 hour ಕೆಲಸ ಮಾಡ್ತೀವಿ. ಅದು ಮುರಳಿ ಅಂತೂ ಹೇಳ್ಕೊಳೋದ್ ಬೇಡ, ಯಾವಾಗ್ಲೂ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಭಾವ ಅವರು, ರವಿ ಪುರುಷೋತ್ತಮ್ ಅವರು, ಆದಿತ್ಯ ಎಲ್ಲ ಕೆಲಸ ಮಾಡ್ತಾರೆ. ಯಾಕಂದ್ರೆ ನಾವು ಜನಸೇವೆ ಮಾಡೋದನ್ನೋದು ಒಂದ್ ಇಷ್ಟ. ಜನಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾರಲ್ಲ, ಆ ತರ ನಮ್ಮ MLA MP ಎಲ್ಲರೂ ಒಂದು ಗ್ರೂಪ್ ಏನಿದೆ ಅದು ಎಲ್ಲ ಕೆಲಸ ಮಾಡಿರೋದ್ರಿಂದಾನೇ ಇವತ್ತು ಅರಕೆರೆ ವಾರ್ಡ್ ಇಷ್ಟು ಹೆಸರುವಾಸಿ ಆಗಿರೋದು. ತುಂಬಾ ಅಭಿವೃದ್ಧಿ ಕೆಲಸಗಳು ನಮ್ಗೆಲ್ಲ ಗೊತ್ತಿದೆ. ಮೇನ್ ರೋಡ್ ಅಲ್ಲಿ ಒಂದು ಪ್ಯಾಚ್ ವರ್ಕ್ಗಳು ಅವೆಲ್ಲ ಬಿಟ್ರೆ, ಮೇನ್ ರೋಡ್ ಬಿಟ್ರೆ ಎಲ್ಲೂ ನಮ್ಮ ಏರಿಯಾದಲ್ಲಿ ಒಂದು ಹಳ್ಳ ಕೂಡ ಬಿದ್ದಿಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ನಾವು. ಕೆರೆಗಳ ಅಭಿವೃದ್ಧಿ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಸ್ಕೂಲ್ ಇರ್ಬೋದು, ಪ್ರತಿಯೊಂದನ್ನು ತುಂಬಾ ನಾವು ಬಂದ್ಮೇಲೆ MLA ಬಂದ್ಮೇಲೆ ಎಲ್ಲ ತುಂಬಾ ಇಂಪ್ರೂವ್ ಮಾಡಿದ್ದೀರಿ. ಯಾರು ನೋಡಿದ್ರು ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ತಾರೆ ಹೊರತು ಈಗ ಇನ್ನೇನ್ ಎಲೆಕ್ಷನ್ ಹತ್ರ ಬರ್ತದೆ ಅನ್ನೋದು ಎಲ್ಲಿಂದರೂ ಬರ್ತಾರೆ. ಬಂದ್ಬಿಟ್ಟು ಅವರೇ ಸರ್ಕಾರಿ ಜಾಗಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಅವರೇ ಹಾಕೊಂಡು ಹಾಸ್ಪಿಟಲ್ ಜಾಗ ಯಾರು ದಾನ ಕೊಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ಟಿದಾಗ ಅದ್ರಲ್ಲೂ ಜಾಗನ ಒಂದಿಷ್ಟು ಜಾಗ ಬೇಕು, ನಮ್ಮ ಹಾಸ್ಪಿಟಲ್ ಅಡ್ಡ ಬರ್ತದೆ, ವಾಸನೆ ಬರ್ತದೆ ಅಂತ ಹೇಳೋಂತವ್ರಿಗೆ ಕಾಂಗ್ರೆಸ್ ಅವರು ಇವ್ರ ಜನ ಹೆಂಗ್ ಮೆಚ್ಚುತ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಯಾವಾಗ್ಲೂ ಕೆಲಸ ಮಾಡಿ ಅಭಿವೃದ್ಧಿ ಪಥದ ಹತ್ರ ನಾವು ಹೋಗ್ತಾ ಇರ್ತೀವಿ. ನಮ್ದು ಕೆಲಸ ಏನೋ ಅಭಿವೃದ್ಧಿ ಮಾಡೋದಷ್ಟೇ, ಜನಗಳಿಗೂ ಗೊತ್ತು. ಅದಕ್ಕೋಸ್ಕರ ಜನನೇ ಇವತ್ತು MLA ಗಳಿಗೆ ನಮ್ಗೆ ಅಭಿನಂದನೆ ಅಂತ ಇಟ್ಕೊಂಡು ಇವತ್ತು ಸನ್ಮಾನ ಮಾಡಿದ್ದಾರೆ. ಅಂದ್ರೆ ನಿಜವಾಗ ಅವ್ರಿಗೆ ನಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮ BJP ಕಾರ್ಯಕರ್ತರು ಎಲ್ಲರಿಗೂ ನಾನು ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಗುಲ್ಮಾರ್ತಿ ನಗರ ಎಲ್ಲಾ ಮನೆಯವ್ರದ್ದು ಕರೆದ್ಬಿಟ್ಟು ಸನ್ಮಾನ MLA ಅವ್ರಿಗೆ ಇಟ್ಕೊಂಡಿದ್ವಿ. ನಮಗೆ ಕರೆಂಟ್ ತೋರಿಸೋದಕ್ಕೆಲ್ಲ ತೋರಿಸಿ ಏನ್ ಹೇಳಿದ್ವಿ ಅದಕ್ಕಿಂತ ಫಾಸ್ಟ್ ಆಗಿ ಮುಂಚೆನೆ ಕೆಲಸ ಮಾಡೋರೆ. ಕಾಂಕ್ರೀಟ್ ರೋಡ್ ಆಗಲಿ, ಒಂದು ಅಡಿ ಎತ್ಬಿಟ್ಟು ಕೆಲಸ ಮಾಡೋರು, ವಾಟರ್ ಪೈಪ್, ಸ್ಯಾನಿಟರಿ ಲೈನು, ಕರೆಂಟ್ ಲೈನು ಎಲ್ಲ ಮಾಡಿದ್ರು. ಆದ್ರೆ ಇದಕ್ಕೆ ನಮ್ಮ ನಿವಾಸಿಗಳೆಲ್ಲ ಸೇರಿ ಸತೀಶ್ ರೆಡ್ಡಿ ಅವ್ರನ್ನ, ಮುಳ್ಳಣ್ಣ, ರವೀಂದ್ರಣ್ಣ ಅವ್ರನ್ನ, ಭಾಗ್ಯಲಕ್ಷ್ಮಿ ಅಕ್ಕ ಅವ್ರನ್ನೆಲ್ಲ ಕರೆದ್ಬಿಟ್ಟು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇವತ್ತು. ಅದಕ್ಕೆ ಎಲ್ಲಾರು ಬಂದು ಸಹಕರಿಸೋದಕ್ಕೆ ತುಂಬಾ ಸಂತೋಷ. ಶ್ರೀಮಾರ್ತಿ ನಗರ ನಿವಾಸಿಗಳಿಗೆ, ಮುರಳಣ್ಣ ಅವರಿಗೆ, ಭಾಗ್ಯ ಅಕ್ಕ ಅವ್ರಿಗೆ, ರವೀಂದ್ರಣ್ಣ ಅವರಿಗೆ, ಸತೀಶ್ ರೆಡ್ಡಿ ಅವರಿಗೆ ಧನ್ಯವಾದಗಳು ಹೇಳ್ತಾ